ಪ್ರಶ್ನೆ 29 ಸಾರಜನಕ ಚಕ್ರ. ಈ ಒಂದು ಸಾರಜನಕವು ವಾತಾವರಣದಲ್ಲಿ 78.08% ಪ್ರಮಾಣದಲ್ಲಿದ್ದು ಸಾರಜನಕವನ್ನು ಜೀವಿಗಳಿಗೆ ನೇರವಾಗಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ. ಸಸ್ಯಗಳು ಮಣ್ಣಿನಲ್ಲಿರುವ ನೈಟ್ರೇಟ್ಸ್ ಮೂಲಕ ಪಡೆದುಕೊಳ್ಳುತ್ತವೆ. ಸಾರಜನಕವನ್ನು ಪ್ರಕೃತಿಯು ನೈಟ್ರೇಟ್ ಆಗಿ ಪರಿವರ್ತಿಸಬೇಕಾಗುತ್ತದೆ. ನೈಟ್ರೋಜನ್ ಸ್ವೀಕರಿಸುವಂಥ ಬ್ಯಾಕ್ಟೀರಿಯಾಗಳು ನೈಟ್ರೋಜನನ್ನು ನೀರಿನಲ್ಲಿ ಕರಗಬಹುದಾದ ನೈಟ್ರೇಟ್ ಆಗಿ ಪರಿವರ್ತಿಸುತ್ತವೆ. ಹಲವು ಸಸ್ಯಗಳು ನೈಟ್ರೇಟನ್ನು ತೆಗೆದುಕೊಂಡು ಅದನ್ನು ಅಮೀನೋ ಆಮ್ಲವನ್ನಾಗಿ ಪರಿವರ್ತಿಸುತ್ತವೆ. ಪ್ರಾಣಿಗಳು ತಮಗೆ ಅಗತ್ಯವಿರುವ ಅಮಿನೋ ಆಮ್ಲ ಸಸ್ಯಗಳಿಂದ ಪಡೆದುಕೊಳ್ಳುತ್ತವೆ. ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತ ನಂತರ ಬ್ಯಾಕ್ಟೀರಿಯಾಗಳು ಇವುಗಳನ್ನು ಕೊಳೆಯಿಸಿ ಸಾರಜನಕವನ್ನು ವಾಯುಮಂಡಲಕ್ಕೆ ಬಿಡುಗಡೆ ಮಾಡುತ್ತವೆ. ಇದೇ ಸಾರಜನಕ ಚಕ್ರವಾಗಿದೆ. ಪ್ರಶ್ನೆ 30 ಇಂಗಾಲ ಆವರ್ತ ಅಂತ ಇದೆ. ಸಸ್ಯಗಳು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉಪಯೋಗಿಸಿ ಕಾರ್ಬೋಹೈಡ್ರೇಟ್ ಉತ್ಪಾದಿಸುತ್ತವೆ. ಈ ಸಸ್ಯಗಳನ್ನು ಸಸ್ಯಾಹಾರಿಗಳಿಗೆ ಮತ್ತು ಮಾಂಸಾಹಾರಿಗಳಿಗೆ ಇಂಗಾಲವು ವರ್ಗಾಯಿಸಲ್ಪಡುತ್ತದೆ. ಈ ಒಂದು ವಾತಾವರಣದಲ್ಲಿ ಇರುತ್ತಿರುವಂಥ ಇಂಗಾಲವು ಉತ್ಪಾದಕರು, ಉಪಭೋಗಿಗಳು ಮತ್ತು ವಿಘಟನಾಕಾರರಿಗೆ ಸಾಗುತ್ತದೆ. ಪ್ರಾಣಿಗಳು ಸತ್ತ ನಂತರ ಈ ಒಂದು ವಿಘಟನಾಕಾರಕಗಳು ಕೊಳೆಯುವಂತೆ ಮಾಡಿ ಇಂಗಾಲ ಪುನಃ ವಾಯುಮಂಡಲಕ್ಕೆ ಸೇರುವುದು. ಅಲ್ಲದೆ ಪ್ರಾಣಿಗಳ ಉಸಿರಾಟ ಕ್ರಿಯೆಯಿಂದಲೂ ಸಹ ಈ ಒಂದು ಇಂಗಾಲವು ಇಂಗಾಲದ ಡೈಆಕ್ಸೈಡ್ ರೂಪದಲ್ಲಿ ವಾಯುಮಂಡಲಕ್ಕೆ ಪುನಃ ಸೇರುತ್ತದೆ. ಅಲ್ಲದೆ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಇನ್ನೂ ಮುಂತಾದವುಗಳನ್ನು ದಹಿಸುವುದರಿಂದ ಈ ಒಂದು ಇಂಗಾಲವು ಪರಿಸರಕ್ಕೆ ಸೇರುವುದು. ಈ ರೀತಿ ಇಂಗಾಲ ಚಕ್ರವು ಭೂಮಿಯಲ್ಲಿ ಇಂಗಾಲದ ಸಮತೋಲನವನ್ನು ಕಾಯ್ದುಕೊಂಡು ಹೋಗುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಇದೇ ಇಂಗಾಲ ಆವರ್ತವಾಗಿದೆ. ಪ್ರಶ್ನೆ 31 ಹಸಿರುಮನೆ ಅನಿಲ ಅಥವಾ ಹಸಿರುಮನೆ ಅನಿಲಗಳು ಅಂತ ಇದೆ. ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಸಾರಜನಕದ ಆಕ್ಸೈಡ್, ಗಂಧಕದ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಸ್ ಇನ್ನೂ ಮುಂತಾದವುಗಳು ಹಸಿರುಮನೆ ಅನಿಲಗಳಾಗಿದ್ದು ಇವುಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಬಹಳ ಪ್ರಮುಖವಾದದ್ದು ಆಗಿದೆ. ಕೈಗಾರಿಕೀಕರಣ, ತಾಂತ್ರಿಕ ಬದಲಾವಣೆ, ಕೃಷಿ ಕ್ರಾಂತಿ, ಸಾರಿಗೆ ಅಭಿವೃದ್ಧಿ, ನಗರೀಕರಣ ಹೀಗೆ ಹಲವಾರು ಮೂಲಗಳಿಂದ ಬಿಡುಗಡೆಯಾಗುವಂಥ ಇಂಗಾಲದ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಸಂಯೋಜನೆಯಾಗಿ ಭೂಮಂಡಲದ ಸರಾಸರಿ ತಾಪಮಾನವನ್ನು ಹೆಚ್ಚಿಸಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 32 ಜಾಗತಿಕ ತಾಪಮಾನ. ಭೂಮಂಡಲದಲ್ಲಿ ಹಸಿರು ಗಾಜಿನ ಅನಿಲ ಅಂದರೆ ಇಂಗಾಲದ ಡೈಆಕ್ಸೈಡ್ಗಳ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಉಷ್ಣಾಂಶವು ಸರಾಸರಿಗಿಂತ ಹೆಚ್ಚಾಗಿ ಅದು ಭೂಮಂಡಲದ ಮೇಲಿರುವ ಜೈವಿಕ ಸಮುದಾಯಗಳಿಗೆ ಅಪಾಯ ಒಡ್ಡುತ್ತಿರುವುದಕ್ಕೆ ಭೂಮಂಡಲದ ತಾಪಮಾನ ಎಂದು ಕರೆಯುವರು. ಪ್ರಶ್ನೆ 33 CFCಗಳು ಅಂತ ಇದೆ. ಇಲ್ಲಿ ಪರೀಕ್ಷೆಯಲ್ಲಿ CFC ವಿಸ್ತರಿಸಿ ಅಂತಲೂ ಸಹ ಕೇಳಬಹುದು. ಇಲ್ಲಿ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ಸ್. ಇದೊಂದು ನಿಷ್ಕ್ರಿಯ ದಹನ ಕ್ರಿಯೆಗೆ ಉತ್ತೇಜನಕಾರಿಯಲ್ಲದ ಸುಲಭ ಬೆಲೆಯ ಹೆಚ್ಚು ಬಾಳಿಕೆ ಬರುವ ಬೆಂಕಿ ಹತ್ತಲಾರದ ವಿಷಯುಕ್ತವಲ್ಲದ ಸುಲಭವಾಗಿ ನಾಶವಾಗದ ಉತ್ಪಾದನೆಯಾದ ಅಲ್ಪಾವಧಿಯಲ್ಲಿಯೇ ಹೆಚ್ಚು ಪ್ರಸಿದ್ಧಿ ಪಡೆದಂಥ ಕೃತಕ ದ್ರವ್ಯ ಈ ಒಂದು CFC ಆಗಿದೆ. ಇದನ್ನು ಪ್ರಮುಖವಾಗಿ ಅತ್ತರ, ಕೂದಲ ಬಣ್ಣ ಬದಲಾಯಿಸುವ ಕ್ರಿಯೆಯಲ್ಲಿ, ಸ್ಪ್ರೇಗಳಲ್ಲಿ, ಕ್ರಿಮಿನಾಶಕ ಮತ್ತು ಕೀಟನಾಶಕ ದ್ರವ್ಯಗಳಲ್ಲಿ ಈ ಒಂದು CFCಯನ್ನು ಬಳಸುತ್ತಾರೆ. ಹವಾನಿಯಂತ್ರಿತ ಯಂತ್ರಗಳಲ್ಲಿ, ರಿಫ್ರಿಜರೇಟರ್, ಬೆಂಕಿ ಆರಿಸುವ ಸಾಧನಗಳಲ್ಲಿ, ಮೈಕ್ರೋ ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ ಶುದ್ಧೀಕರಿಸುವ ದ್ರಾವಕವಾಗಿ ಮತ್ತು ಪ್ಲಾಸ್ಟಿಕ್ ಫೋಮ್ ನಿರ್ಮಾಣದಲ್ಲಿ ಮೂಲ ವಸ್ತುವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ
ಉಪಯೋಗಿಸಲ್ಪಡುವಂಥ ಪ್ರಮುಖ ಅನಿಲ ಈ ಒಂದು CFC ಆಗಿದೆ. ಪ್ರಶ್ನೆ 34 ಓಜೋನ್ ಪದರು ಅಂತ ಇದೆ. ಈ ಒಂದು ವಾಯುಮಂಡಲದ ಸಮೋಷ್ಣ ವಲಯದಲ್ಲಿ ಆಮ್ಲಜನಕದ 3 ಅಣುಗಳು ಕೂಡಿ ಆದಂಥ ಅನಿಲಕ್ಕೆ ನಾವು ಓಜೋನ್ ಎಂದು ಕರೆಯುತ್ತೇವೆ. ಇದರ ಹೆಚ್ಚಿನ ಸಾಂದ್ರತೆಯು ಸಮೋಷ್ಣ ಮಂಡಲದಲ್ಲಿ ಸುಮಾರು 18ರಿಂದ 40 ಕಿಲೋಮೀಟರ್ ಎತ್ತರದ ಮಟ್ಟದಲ್ಲಿ ಕೇವಲ 3 ಮಿಲಿಮೀಟರ್ ಸಾಂದ್ರತೆ ಹೊಂದಿರುವಂಥ ಓಜೋನ್ ಅನಿಲಗಳಿಂದ ರಚನೆಯಾದಂಥ ಚಿಕ್ಕ ವಲಯಕ್ಕೆ ನಾವು ಓಜೋನ್ ವಲಯವೆಂದು ಕರೆಯುತ್ತೇವೆ. ಪ್ರಶ್ನೆ 35 ಓಜೋನ್ ಪದರಿನ ನಾಶ ಅಂತ ಇದೆ. ಇಂದು ಮಾನವ ಆಧುನಿಕ ಜೀವನ ಶೈಲಿಗೆ ಉಪಯೋಗಿಸುವಂಥ ಕ್ಲೋರೋಫ್ಲೋರೋಕಾರ್ಬನ್ಸ್ ಮತ್ತು ಆತನ ಚಟುವಟಿಕೆಯಿಂದ ಬಿಡುಗಡೆಯಾಗುತ್ತಿರುವಂಥ ನೈಟ್ರಸ್ ಆಕ್ಸೈಡ್ ಅನಿಲಗಳು ಕೂಡಿ ಈ ಒಂದು ಓಜೋನ್ ಪದರನ್ನು ನಾಶ ಮಾಡುತ್ತಿವೆ. ಪ್ರಶ್ನೆ 36 ಪಳೆಯುಳಿಕೆ ಇಂಧನಗಳು ಅಂತ ಇದೆ. ಶಕ್ತಿಯ ಮೂಲವಾಗಿ ಬಳಸಬಹುದಾದ ಭೂಮಿಯ ಹೊರ ಪದರದೊಳಗೆ ಉತ್ಪತ್ತಿಯಾಗುವಂಥ ಜೈವಿಕ ಮೂಲದ ಹೈಡ್ರೋಕಾರ್ಬನ್ ಒಳಗೊಂಡಿರುವ ವಸ್ತುಗಳೇ ಈ ಒಂದು ಪಳೆಯುಳಿಕೆ ಇಂಧನಗಳು ಆಗಿವೆ. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಬಿಟುಮೇನ್, ಟಾರ್ ಮತ್ತು ಕಚ್ಚಾ ತೈಲಗಳು ಈ ಒಂದು ಪಳೆಯುಳಿಕೆ ಇಂಧನಗಳು ಆಗಿವೆ. ಪ್ರಶ್ನೆ 37 ಆಮ್ಲ ಮಳೆ. ಇಲ್ಲಿ ಆಮ್ಲ ಮಳೆ ಅಂದರೇನು ಅಂತ ನಾವು ನೋಡಿದಾಗ ಮಳೆಯ ನೀರನ್ನು ಗಂಧಕ ಮತ್ತು ಸಾರಜನಕದ ಆಕ್ಸೈಡ್ಗಳು ಕೃತಕವಾಗಿ ಆಮ್ಲವನ್ನಾಗಿ ಪರಿವರ್ತನೆ ಮಾಡುತ್ತವೆ. ಇಂಥ ಆಮ್ಲಯುಕ್ತ ಮಳೆ ಭೂಮಿಗೆ ಬೀಳುವುದಕ್ಕೆ ನಾವು ಆಮ್ಲ ಮಳೆ ಎಂದು ಕರೆಯುತ್ತೇವೆ. ಪ್ರಶ್ನೆ 38 ಮಾರ್ಜಕ ಅಂತ ಇದೆ. ಇಲ್ಲಿ ಮಾರ್ಜಕ ಅಂದರೆ ಸಾಬೂನು ಆಗಿದೆ. ಇದೊಂದು ಗೃಹ ಬಳಕೆ ತ್ಯಾಜ್ಯ ಪದಾರ್ಥವಾಗಿದೆ. ಪ್ರಶ್ನೆ 39 ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಅಳೆಯಲು ಉಪಯೋಗಿಸುವಂಥ ಮೂಲ ಮಾಪನಕ್ಕೆ ಡೆಸಿಬಲ್ ಮೀಟರ್ ಎಂದು ಕರೆಯುವರು. ಮಾನವನ ಶ್ರವಣೇಂದ್ರಿಯವಾಗಿರುವ ಕಿವಿಯು ಗ್ರಹಿಸುವ ಶಬ್ದದ ಪ್ರಮಾಣವನ್ನು ಡೆಸಿಬಲ್ ಮಾಪನಗಳಲ್ಲಿ ಅಳೆಯಲಾಗುತ್ತದೆ. 1 ಡೆಸಿಬಲ್ ಅಂದರೆ ಮನುಷ್ಯ ಕೇಳಿಸುವ ಅತ್ಯಂತ ಸೂಕ್ಷ್ಮ ಪ್ರಮಾಣದ ಶಬ್ದವಾಗಿದೆ. 0 ಡೆಸಿಬಲ್ ಅನ್ನು ಕನಿಷ್ಠ ಕೇಳಿಸುವ ಶಬ್ದವೆಂದು ಪರಿಗಣಿಸಲಾಗುವುದು. ಅಂದ ಮೇಲೆ ಇಲ್ಲಿ ಡೆಸಿಬಲ್ ಎಂದರೆ ಶಬ್ದದ ಪ್ರಮಾಣವನ್ನು ಸೂಚಿಸುವಂತಹದ್ದು ಆಗಿದೆ. ಪ್ರಶ್ನೆ 40 ಪರಿಸರ ಮಾಲಿನ್ಯ ಅಂತ ಇದೆ. ಮಾನವನ ಚಟುವಟಿಕೆಗಳಿಂದ ಬಿಡುಗಡೆಯಾಗುವಂಥ ಅನುಪಯುಕ್ತ ಪದಾರ್ಥಗಳು ಪರಿಸರದ ಘಟಕಗಳಾದ ನೀರು, ವಾಯು, ಭೂಮಿ ಇನ್ನೂ ಮುಂತಾದವುಗಳ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಗುಣಗಳಲ್ಲಿ ಮೇಲಿಂದ ಮೇಲೆ ಅನಪೇಕ್ಷಿತ ಬದಲಾವಣೆ ಉಂಟು ಮಾಡುತ್ತವೆ. ಈ ಬದಲಾವಣೆಯು ಮಾನವ ಮತ್ತು ಇತರ ಜೀವ ಸಮೂಹಗಳ ಮೇಲೆ ದುಷ್ಪರಿಣಾಮ ಬೀರುವುದಕ್ಕೆ ನಾವು ಪರಿಸರ ಮಾಲಿನ್ಯವೆಂದು ಕರೆಯುತ್ತೇವೆ. ಪ್ರಶ್ನೆ 41 ಮಾಲಿನ್ಯಕಾರಕಗಳು ಅಂತ ಇದೆ. ಮಾಲಿನ್ಯಕಾರಕಗಳು ಅಂದರೇನು ಅಂತ ನಾವು ನೋಡಿದಾಗ ಕೈಗಾರಿಕಾ ಚಟುವಟಿಕೆಗಳಿಂದ ಜೀವ ಸಮೂಹಗಳಿಗೆ ಅಪಾಯಕಾರಿ ತ್ಯಾಜ್ಯ ಪದಾರ್ಥಗಳು ಪರಿಸರದಲ್ಲಿ ಬಿಡುಗಡೆಯಾಗುತ್ತವೆ. ಅನುಪಯುಕ್ತ ಅಪಾಯಕಾರಿ ವಸ್ತುಗಳನ್ನು ಮಾಲಿನ್ಯಕಾರಿಗಳು ಅಥವಾ ಪರಿಸರ ಮಲಿನಕಾರಿಗಳು ಎಂದು ಕರೆಯುವರು. ಪ್ರಸ್ತುತ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ನಾಶಗೊಳಿಸುವ ಯಾವುದೇ ಪದಾರ್ಥ ಸಮೂಹವೇ ಮಾಲಿನ್ಯಕಾರಕಗಳು ಆಗಿವೆ. ಪ್ರಶ್ನೆ 42 ಇ ತ್ಯಾಜ್ಯ. ಇಲ್ಲಿ ಇ ತ್ಯಾಜ್ಯ ಅಂದರೆ ಇಲೆಕ್ಟ್ರಾನಿಕ್ ತ್ಯಾಜ್ಯ ಅಂತ ಅರ್ಥ. ಇದು ತಿರಸ್ಕರಿಸಿದ ವಿದ್ಯುತ್ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಿವರಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ತ್ಯಾಜ್ಯ ವಿದ್ಯುತ್ ಉಪಕರಣಗಳು ಎಂದೂ ಸಹ ಕರೆಯಲಾಗುತ್ತದೆ. ಪ್ರಶ್ನೆ 43 ಕೈಗಾರಿಕಾ ತ್ಯಾಜ್ಯ ವಸ್ತುಗಳು ಅಂತ ಇದೆ. ಕೈಗಾರಿಕೆಗಳು ವಿವಿಧ ಪ್ರಕಾರದ ಹಾಳಾದ ಉತ್ಪಾದನೆಗಳನ್ನು ಜಲಾಶಯಗಳಲ್ಲಿ ವಿಸರ್ಜಿಸುತ್ತವೆ. ಭಾರತದ ಎಲ್ಲ ಪ್ರಮುಖ ನದಿಗಳು ಈ ಒಂದು ಕೈಗಾರಿಕಾ ತ್ಯಾಜ್ಯ ಪದಾರ್ಥಗಳಿಂದ ಮಲಿನಗೊಂಡಿರುತ್ತವೆ. ಅಂದ ಮೇಲೆ ಅಂಥ ಕೈಗಾರಿಕಾ ತ್ಯಾಜ್ಯ ಪದಾರ್ಥಗಳು ಅಥವಾ ವಸ್ತುಗಳು ಯಾವುವು ಅಂತ ನಾವು ನೋಡಿದಾಗ
ಕಾಗದ ಮತ್ತು ಕಟ್ಟಿಗೆ ತಿರುಳು ಕೈಗಾರಿಕೆಗಳ ತ್ಯಾಜ್ಯ ಪದಾರ್ಥಗಳು ಅಂದರೆ ಕಟ್ಟಿಗೆ ಚೂರು, ಕೋಶಗಳುಳ್ಳ ನಾರು, ಕಟ್ಟಿಗೆ ಪುಡಿ. ಆದರೆ ಬಟ್ಟೆ ಕೈಗಾರಿಕೆಗಳಿಂದ ಅಪಾರ ಪ್ರಮಾಣದ ಘನ, ಅನಿಲ ಮತ್ತು ದ್ರವ ರೂಪದ ಅನುಪಯುಕ್ತ ಮತ್ತು ಕ್ಷಾರಯುಕ್ತ ಪದಾರ್ಥಗಳು. ಆದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳಿಂದ ಕೊಬ್ಬಿನಂತಹ ಎಣ್ಣೆ ಜಿಡ್ಡಾದ ಪದಾರ್ಥಗಳು, ಕೈಗಾರಿಕಾ ತ್ಯಾಜ್ಯ ವಸ್ತುಗಳು. ಆದರೆ ರಾಸಾಯನಿಕ ಕೈಗಾರಿಕೆಗಳಿಂದ ಅಪಾರ ಪ್ರಮಾಣದ ಫಾಸ್ಫರಸ್, ಫ್ಲೋರಿನ್, ಸಿಲಿಕಾನ್ ಮತ್ತು ವಿಫಲವಾದ ಘನಕಣಗಳು ಕೈಗಾರಿಕಾ ತ್ಯಾಜ್ಯ ವಸ್ತುಗಳು ಆಗಿವೆ. ಇನ್ನು ಲೋಹಯುಕ್ತ ಕೈಗಾರಿಕೆಗಳಿಂದ ತಾಮ್ರ, ಸೀಸ, ಕ್ರೋಮಿಯಂ, ಜಿಂಕ್ ಇನ್ನೂ ಮುಂತಾದವುಗಳು ಇದ್ದರೆ, ತೈಲ ಕೈಗಾರಿಕೆಯಿಂದ ಹೈಡ್ರೋಕಾರ್ಬನ್ಸ್, ಫಿನೈಲ್ ಅಂಶಗಳು ಇನ್ನೂ ಮುಂತಾದವುಗಳು ಕೈಗಾರಿಕೆಗಳಿಂದ ವಿಸರ್ಜಿಸುವಂಥ ನಿರುಪಯುಕ್ತ ಪದಾರ್ಥಗಳು ಆಗಿವೆ. ಅಂದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳು ಆಗಿವೆ. ಪ್ರಶ್ನೆ 44 ನಗರ ತ್ಯಾಜ್ಯ ಅಂತ ಇದೆ. ಸಾಮಾನ್ಯವಾಗಿ 2 ರೀತಿಯ ನಗರ ತ್ಯಾಜ್ಯಗಳು ಕಂಡುಬರುತ್ತವೆ. ಒಂದು ಘನ ಮತ್ತು ಇನ್ನೊಂದು ದ್ರವ ತ್ಯಾಜ್ಯವಾಗಿದೆ. ಗೃಹ ಬಳಕೆ ಅನುಪಯುಕ್ತ ನೀರು, ಕಾಗದ, ಪ್ಲಾಸ್ಟಿಕ್, ಗ್ಲಾಸು, ಲೋಹದ ತುಣುಕುಗಳು, ಹರಿದ ಪಾದರಕ್ಷೆಗಳು, ಸಾಬೂನು ಮಾರ್ಜಕ, ಸಣ್ಣ ಸಣ್ಣ ಚಿಂದಿ ಬಟ್ಟೆ, ಮಾನವ ಮತ್ತು ಪ್ರಾಣಿಗಳ ಮಲಮೂತ್ರಗಳು ಇನ್ನೂ ಮುಂತಾದವುಗಳು ಈ ಒಂದು ನಗರ ತ್ಯಾಜ್ಯಗಳಿಗೆ ಸೇರ್ಪಡೆಯಾಗಿರುತ್ತವೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಚರಂಡಿ ನೀರು ನದಿಯ ರೂಪದಲ್ಲಿ ಹರಿದು ಜಲಾಶಯಗಳಲ್ಲಿ ಸೇರ್ಪಡೆಯಾಗುವುದರಿಂದ ಜಲಾಶಯಗಳ ನೀರಿನ ಮಟ್ಟ ಕುಸಿದು ಜೀವರಾಶಿಗಳಿಗೆ ಹಾನಿ ಉಂಟು ಮಾಡುತ್ತದೆ ಈ ಒಂದು ನಗರ ತ್ಯಾಜ್ಯ ಪದಾರ್ಥಗಳು. ಪ್ರಶ್ನೆ 45 ವಿಕಿರಣಶೀಲ ಮಾಲಿನ್ಯ ಅಂತ ಇದೆ. ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆಯ ನಂತರ ಬಿಡುಗಡೆಯಾಗುವಂಥ ತ್ಯಾಜ್ಯ ವಸ್ತುಗಳಿಂದ ಮತ್ತು ಪರಮಾಣು ಬಾಂಬುಗಳು ಆಸ್ಫೋಟದಿಂದ ಉಂಟಾಗುವ ಮಾಲಿನ್ಯವನ್ನು ನಾವು ವಿಕಿರಣ ಮಾಲಿನ್ಯ ಎಂದು ಕರೆಯುತ್ತೇವೆ. ಪ್ರಶ್ನೆ 46 ಅಂತರ್ಜಲ ಮಾಲಿನ್ಯ ಅಂತ ಇದೆ. ಚರಂಡಿ, ಮೂತ್ರಾಲಯ, ತಿಪ್ಪೆ, ಶೌಚಾಲಯ, ಕಾರ್ಖಾನೆಗಳ ಕೊಳಚೆಯ ನೀರು ಇವು ಭೂ ಅಂತರಾಳ ಜಲವನ್ನು ಕಲುಷಿತಗೊಳಿಸುತ್ತವೆ. ಇದೇ ಅಂತರ್ಜಲ ಮಾಲಿನ್ಯವಾಗಿದೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 47 ಶಬ್ದ ಮಾಲಿನ್ಯ. ಜೀವಿಗಳು ಕಾರ್ಯನಿರತವಾಗಿರುವ ಅವಧಿಯಲ್ಲಿ ಯಾವುದೇ ಪ್ರಕಾರದ ಧ್ವನಿಯು ಮಧ್ಯ ಪ್ರವೇಶಿಸಿ ಚಟುವಟಿಕೆಗಳಿಗೆ ಅಡಚಣೆಯನ್ನು ಉಂಟು ಮಾಡುತ್ತಿದ್ದರೆ ಅಂಥ ಧ್ವನಿಗೆ ನಾವು ಸಾಮಾನ್ಯವಾಗಿ ಶಬ್ದ ಮಾಲಿನ್ಯ ಎಂದು ಕರೆಯುತ್ತೇವೆ. ಇನ್ನೊಂದು ಅರ್ಥದಲ್ಲಿ ಮಾನವನ ಶಾಂತಿ, ನೆಮ್ಮದಿ ಅಥವಾ ಇತರ ಯಾವುದೇ ಚಟುವಟಿಕೆಗಳಿಗೆ ಆತಂಕವನ್ನು ಉಂಟು ಮಾಡಲು ಕಾರಣವಾಗಿರುತ್ತಿರುವಂಥ ಅನಪೇಕ್ಷಿತ ತೀವ್ರವಾದಂಥ ಧ್ವನಿಗೆ ನಾವು ಶಬ್ದ ಮಾಲಿನ್ಯ ಎಂದು ಕರೆಯುತ್ತೇವೆ. ಪ್ರಶ್ನೆ 48 ರಿಯೋ ಭೂ ಶೃಂಗಸಭೆ ಅಂತ ಇದೆ. ರಿಯೋ ಡಿ ಜನೇರೋ ಕಾನ್ಫರೆನ್ಸ್ ಅಥವಾ ರಿಯೋ ಭೂ ಶೃಂಗಸಭೆ ಎಂದು ಕರೆಯಲ್ಪಡುವಂಥ ಪರಿಸರ ಮತ್ತು ಅಭಿವೃದ್ಧಿ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ ರಿಯೋ ಡಿ ಜನೇರೋದಲ್ಲಿ 1992 ಜೂನ್ 3ರಿಂದ 14ರವರೆಗೆ ನಡೆದಂಥ ವಿಶ್ವಸಂಸ್ಥೆಯ ಸಮ್ಮೇಳನವಾಗಿದೆ. ಈ ಸಭೆಯ ಕಾರ್ಯಯೋಜನೆಯಲ್ಲಿ ಮಾನವ ಪರಿಸರ ಸಮಸ್ಯೆಯ ಸಮಸ್ತ ಸಮಸ್ಯೆಗಳನ್ನು ಚರ್ಚಿಸುವುದಾಗಿರುತ್ತದೆ. ಶೀತಲ ಸಮರದ ನಂತರ ಅಭಿವೃದ್ಧಿ ವಿಷಯಗಳ ಬಗ್ಗೆ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯವಾಗಿ ಸಹಕರಿಸಲು ಈ ಒಂದು ಭೂ ಶೃಂಗಸಭೆಯನ್ನು ರಚಿಸಲಾಗಿದೆ. ಪ್ರಶ್ನೆ 49 ಕ್ಷಾಮಗಳು ಅಂತ ಇದೆ. ಕ್ಷಾಮವು ಆಹಾರದ ವ್ಯಾಪಕ ಕೊರತೆಯಾಗಿದೆ. ಯುದ್ಧ, ನೈಸರ್ಗಿಕ ವಿಪತ್ತುಗಳು, ಬೆಳೆ ವೈಫಲ್ಯ, ವ್ಯಾಪಕ ಬಡತನ, ಆರ್ಥಿಕ ದುರಂತ ಇನ್ನೂ ಮುಂತಾದವುಗಳು ಸೇರಿದಂತೆ ಸೀಮಿತವಾಗಿರದ ಹಲವಾರು ಸಂಭವನೀಯ ಅಂಶಗಳಿಂದ ಈ ಒಂದು ಕ್ಷಾಮಗಳು ಉಂಟಾಗುತ್ತವೆ. ಈ ವಿದ್ಯಮಾನವು ಸಾಮಾನ್ಯವಾಗಿ ಪ್ರಾದೇಶಿಕ ಅಪೌಷ್ಟಿಕತೆ, ಹಸಿವು,
ಸಾಂಕ್ರಾಮಿಕ ಮತ್ತು ಹೆಚ್ಚಿದ ಮರಣದ ಜೊತೆಗೂಡಿರುತ್ತದೆ ಅಥವಾ ಅನುಸರಿಸುತ್ತದೆ ಈ ಒಂದು ಕ್ಷಾಮಗಳು. ಪ್ರಶ್ನೆ 50 ಭೂಜರಿತಗಳು ಅಂತ ಇದೆ. ಭೂಜರಿತಗಳು ಅಂದರೆ ಏನು ಅಂತ ನಾವು ನೋಡಿದಾಗ, ಭೂಮಿಯ ಯಾವುದೊಂದು ಭಾಗವು ಶಿಥಿಲಗೊಂಡು ಇಳುವರಿಯುದ್ದಕ್ಕೂ ಜರಿದು ಬೀಳುವುದೇ ಭೂಜರಿತವಾಗಿದೆ. ಪರ್ವತ ಅಥವಾ ಬೆಟ್ಟದ ಇಳುವರಿಯುದ್ದಕ್ಕೂ ಗುರುತ್ವದ ಕಾರಣ ಸಾಮೂಹಿಕ ರೂಪದಿಂದ ಚಲಿಸುವಂಥ ಪ್ರಕ್ರಿಯೆಯನ್ನು ನಾವು ಭೂಜರಿತ ಎಂದು ವ್ಯಾಖ್ಯಾನಿಸಬಹುದು. ಈ ಒಂದು ಭೂಜರಿತಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ವಿಪತ್ತುಗಳು ಆಗಿವೆ. ಇವು ಜನವಸತಿ ಪ್ರದೇಶಗಳ ಮೇಲೆ ಜರಿದು ಬಿದ್ದು ಅಲ್ಲಿಯ ಆಸ್ತಿ ಮತ್ತು ಪ್ರಾಣ ಹಾನಿಯನ್ನು ಉಂಟು ಮಾಡುವಂಥ ಕ್ರಿಯೆಗಳನ್ನು ಭೂಜರಿತ ವಿಪತ್ತು ಎಂದು ಕರೆಯುವರು. ಸಾಮಾನ್ಯವಾಗಿ ಪರ್ವತ, ಬೆಟ್ಟ ಮತ್ತು ಸಮುದ್ರ ಕರಾವಳಿಯ ಕಡಿದಾದ ಮುಖಭಾಗಗಳಲ್ಲಿ ಈ ಒಂದು ಭೂಜರಿತಗಳು ಕಂಡುಬರುತ್ತವೆ. ಪ್ರಶ್ನೆ 51 ಹಿಮಪಾತಗಳು. ಹಿಮಪಾತಗಳು ಅಂದರೆ ಹಿಮಚ್ಛಾದಿತ ಪರ್ವತ ಪ್ರದೇಶಗಳಲ್ಲಿ ಪರ್ವತದ ಇಳಿಜಾರಿನುದ್ದಕ್ಕೂ ಗುರುತ್ವದ ಪರಿಣಾಮದಿಂದ ಜಾರಿ ಬೀಳುವಂಥ ಹಿಮವೇ ಹಿಮಪಾತಗಳು ಆಗಿವೆ. ಹಿಮರಾಶಿಯು ಜಾರಿ ಬೀಳುವುದನ್ನೇ ಹಿಮಪಾತವೆಂದು ಕರೆಯುವರು. ಭಾರತದಲ್ಲಿ ಹಿಮಪಾತಗಳು ಹಿಮಾಲಯ ಪರ್ವತಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಅವು ಹೆಚ್ಚಾಗಿ ಚಳಿಗಾಲದಲ್ಲಿ ಈ ಒಂದು ಹಿಮಪಾತಗಳು ಸಂಭವಿಸುತ್ತವೆ. ಪ್ರಶ್ನೆ 52 ಕಾಡ್ಗಿಚ್ಚು ಅಂತ ಇದೆ. ಕಾಡುಗಳಲ್ಲಿ ಯಾವುದೇ ಉದ್ದೇಶಪೂರ್ವಕವಿಲ್ಲದೆ ಹೊತ್ತು ಉರಿಯುವ ಬೆಂಕಿಯನ್ನು ನಾವು ಕಾಡ್ಗಿಚ್ಚು ಎಂದು ಕರೆಯುತ್ತೇವೆ. ಅರಣ್ಯದಲ್ಲಿ ಬೀಸುವ ಗಾಳಿಯಿಂದಾಗಿ ಅಲ್ಲಿರಬಹುದಾದ ಒಣಗಿದ ಮರದ ಕಾಂಡಗಳು ಅಥವಾ ಪೊದೆಗಳು ಒಂದಕ್ಕೊಂದು ಘರ್ಷಣೆಗೆ ಒಳಗಾಗಿ ಹತ್ತಿಕೊಳ್ಳುವ ಬೆಂಕಿ ಇಡೀ ಕಾಡನ್ನು ನಾಶ ಮಾಡುತ್ತದೆ. ಕಾಡ್ಗಿಚ್ಚು ಆಗಲು ಮೂಲ ಕಾರಣ ಮನುಷ್ಯರು ಆಗಿದ್ದಾರೆ. ಏಕೆಂದರೆ ಅರ್ಧ ಉರಿಯುವ ಸೌದೆಗಳನ್ನು, ಬೀಡಿ ಸಿಗರೇಟ್ ಮತ್ತು ಬೆಂಕಿ ಪಟ್ಟಣ ಕಡ್ಡಿಗಳನ್ನು ಒಣಗಿದ ಮರ, ಪೊದೆ, ಬಳ್ಳಿ, ಗಿಡಗಳ ಮೇಲೆ ಎಸೆಯುವುದರಿಂದ ಈ ಒಂದು ಕಾಡ್ಗಿಚ್ಚುಗಳು ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 53 ಪರಿಸರ ಪ್ರವಾಸೋದ್ಯಮ ಅಂತ ಇದೆ. ಪರಿಸರ ಪ್ರವಾಸೋದ್ಯಮವು ಒಂದು ರೀತಿಯ ಪ್ರವಾಸೋದ್ಯಮವಾಗಿದ್ದು ಅದು ಜವಾಬ್ದಾರಿಯುತ ಪ್ರಯಾಣ ಮತ್ತು ನೈಸರ್ಗಿಕ ಪರಿಸರದ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಇದು ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವ ಮತ್ತು ಸ್ಥಳೀಯ ಸಂಸ್ಕೃತಿಗಳನ್ನು ಗೌರವಿಸುವ ಮೂಲಕ ಪ್ರಕೃತಿಯ ಸೌಂದರ್ಯವನ್ನು ಅನ್ವೇಷಿಸುವುದು. ಪರಿಸರ ಪ್ರವಾಸೋದ್ಯಮದಲ್ಲಿ ಪ್ರವಾಸಿಗರು ಪರಿಸರ ಸ್ನೇಹಿ, ಶೈಕ್ಷಣಿಕ ಮತ್ತು ಸ್ಥಳೀಯ ಸಮುದಾಯಗಳನ್ನು ಬೆಂಬಲಿಸುವಂಥ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಪ್ರಶ್ನೆ 54 ರಾಷ್ಟ್ರೀಯ ಉದ್ಯಾನವನಗಳು ಅಂತ ಇದೆ. ವನ್ಯ ಪ್ರಾಣಿಗಳನ್ನು ಸೆರೆ ಹಿಡಿದು ಸುರಕ್ಷಿತವಾದ ಪ್ರದೇಶದಲ್ಲಿ ಕೂಡಿ ಹಾಕುವುದಲ್ಲದೆ ಅವುಗಳನ್ನು ಸಂರಕ್ಷಣೆ ಮಾಡಿ ಪ್ರವಾಸಿಗರಿಗೆ, ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಸಾರ್ವಜನಿಕರಿಗೆ ಭೇಟಿ ನೀಡಲು ಆಸ್ಪದ ಕಲ್ಪಿಸಿ ಅವರು ಪ್ರಾಣಿಗಳನ್ನು ವೀಕ್ಷಿಸಿ ಆನಂದ ಪಡಲು ರೂಪಿಸಿರುವಂಥ ಸ್ಥಳಗಳೇ ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳು ಆಗಿವೆ. ಭಾರತದಲ್ಲಿ ಸುಮಾರು 90 ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಅವುಗಳಲ್ಲಿ ಆನೆ, ಸಿಂಹ, ಹುಲಿ, ಚಿರತೆ, ರೈನೋ ಇನ್ನೂ ಅನೇಕ ವನ್ಯ ಪ್ರಾಣಿಗಳನ್ನು ರಕ್ಷಣೆ ಮಾಡಲಾಗಿದೆ. ಪ್ರಶ್ನೆ 55 ಸ್ವಚ್ಛ ಭಾರತ ಅಭಿಯಾನ ಅಂತ ಇದೆ. ಸ್ವಚ್ಛ ಭಾರತ ಅಭಿಯಾನ ಅಥವಾ ಸ್ವಚ್ಛ ಭಾರತ್ ಮಿಷನ್ ಎಂಬುದು ಭಾರತ ಸರ್ಕಾರವು 2 ಅಕ್ಟೋಬರ್ 2014ರಂದು ಬಯಲು ಶೌಚವನ್ನು ತೊಡೆದುಹಾಕಲು ಮತ್ತು ಬಯಲು ಮಲ ವಿಸರ್ಜನೆ ಮುಕ್ತ ಗ್ರಾಮಗಳನ್ನು ರಚಿಸಲು ದೇಶದಾದ್ಯಂತ ಕೈಗೊಂಡಂಥ ಅಭಿಯಾನವಾಗಿದೆ. ಸ್ವಚ್ಛ ಭಾರತ್ ಮಿಷನ್ 1ನೇ ಹಂತವು 2 ಅಕ್ಟೋಬರ್ 2019ರವರೆಗೆ ನಡೆಯಿತು ಮತ್ತು 2020-21 ಮತ್ತು 2024-25ರ ನಡುವೆ ಹಂತ 2 ಕಾರ್ಯಗತಗೊಳಿಸಲಾಗುತ್ತಿದೆ.
ಭಾರತ ಸರ್ಕಾರವು ಪ್ರಾರಂಭಿಸಿದಂಥ ಈ ಒಂದು ಮಿಷನ್ ಶೌಚಾಲಯಗಳ ನಿರ್ಮಾಣದ ಮೂಲಕ ಮಹಾತ್ಮ ಗಾಂಧಿಯವರ ಜನ್ಮದಿನದ 150ನೇ ವಾರ್ಷಿಕೋತ್ಸವದ 2019 ಅಕ್ಟೋಬರ್ 2ರೊಳಗೆ ಬಯಲು ಮಲ ವಿಸರ್ಜನೆ ಮುಕ್ತ ಭಾರತವನ್ನು ಸಾಧಿಸುವಂಥ ಗುರಿಯನ್ನು ಹೊಂದಿದೆ. ಪ್ರಶ್ನೆ 56 ಪರಿಸರ ಜಾಗೃತಿ ಅಂತ ಇದೆ. ಪರಿಸರದ ಸೂಕ್ಷ್ಮತೆ ಮತ್ತು ಅದರ ರಕ್ಷಣೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಪರಿಸರ ಜಾಗೃತಿಯಾಗಿದೆ. ಪರಿಸರ ಜಾಗೃತಿಯನ್ನು ಉತ್ತೇಜಿಸುವುದು ಪರಿಸರದ ಮೇಲ್ವಿಚಾರಕರಾಗಲು ಮತ್ತು ಮುಂದಿನ ಪೀಳಿಗೆಗೆ ಉಜ್ವಲ ಭವಿಷ್ಯವನ್ನು ರಚಿಸುವಲ್ಲಿ ಭಾಗವಹಿಸಲು ಸುಲಭವಾದಂಥ ಮಾರ್ಗ ಈ ಒಂದು ಪರಿಸರ ಜಾಗೃತಿಯಾಗಿದೆ. ಪ್ರತಿ ವರ್ಷ ವಿವಿಧ ರೀತಿಯ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ನಾವು ಹೇಳಬಹುದು. ಕೊನೆಯ ಪ್ರಶ್ನೆ 57 ಪರಿಸರ ಪ್ರಭಾವದ ಮೌಲ್ಯಮಾಪನ ಅಂತ ಇದೆ. ಪರಿಸರ ಮಾಲಿನ್ಯಕ್ಕೆ ಒಳಪಡಿಸಿರುವ ಸಾಧನಗಳು ಕಾರ್ಯನಿರ್ವಹಿಸುವುದರ ಬಗ್ಗೆ ಮೇಲಿಂದ ಮೇಲೆ ಅವಲೋಕನ ಮತ್ತು ಮೌಲ್ಯಮಾಪನ ಮಾಡುವುದು ಅವಶ್ಯಕವಿದೆ. ಇವುಗಳ ಸಹಾಯದಿಂದ ಪ್ರಾದೇಶಿಕ ಮತ್ತು ವೇಳೆಗೆ ಅನುಸಾರವಾಗಿ ನೀರು, ವಾಯು ಮತ್ತು ಮಣ್ಣಿನಲ್ಲಿ ಬೆಳವಣಿಗೆಯಾಗುತ್ತಿರುವಂಥ ಮಲಿನ ಕಾರ್ಯಗಳ ಪ್ರಮಾಣವನ್ನು ಗುರುತಿಸುವುದು ಈ ಒಂದು ಪರಿಸರ ಪ್ರಭಾವದ ಮೌಲ್ಯಮಾಪನವಾಗಿದೆ ಎಂದು ನಾವು ಹೇಳಬಹುದು. ಮುಂದಿನ ಕ್ಲಾಸಿನಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.